ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅಮ್ಮನ ಈ ರೀತಿ ರಾಕರಲ್ಲಿ ಹಾಕಿದ್ವಿ. ನಾನು ರಂಜಿತ್ ಸ್ವಲ್ಪ ಕೆಲಸಗಳಿತ್ತು, ಮಾಡ್ಕೋತಿದ್ವಿ. ತಿಂಡಿ ನಾನೇ ಮಾಡ್ತಾ ಇರೋದು. ಅವ್ರಿಗೆ ಈ ರೀತಿ ಮಿಕ್ಸ್ ಮಾಡೋದಕ್ಕೆ ಇಷ್ಟ, ಆ್ಯಂಡ್ ಇನ್ನೊಂದು ವೆಜಿಟೇಬಲ್ಸ್ ಕಟ್ ಮಾಡೋದು ಇಷ್ಟ. ಇದೆರಡೇ ಕೆಲಸ ಅವ್ರಿಗೆ ಕಿಚನಲ್ಲಿ ಇಷ್ಟ ಆಗೋದು. ಆ್ಯಂಡ್ ವಾಯ್ಸ್ ಓವರ್ನ ನಾನು ಅಮ್ಮನ ಎತ್ಕೊಂಡು ಕೊಡ್ತಾ ಇದ್ದೀನಿ. ಐ ಹೋಪ್ ಅವ್ಳ ಸೌಂಡ್ ಏನಾದರೂ ಬಂದರೆ ನೀವು ಅರ್ಥ ಮಾಡ್ಕೋತೀರಾ ಅಂತ. ಆ್ಯಂಡ್ ಇವತ್ತಿನ ತಿಂಡಿಗೆ ನಾನು ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ಈ ಸಾರಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ರುಬ್ಬಿ ಮಾಡ್ತಿಲ್ಲ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಖಾಲಿಯಾಗಿತ್ತು, ಸೊ ಅದೆರಡು ಮಾತ್ರ ರುಬ್ಕೊಂಡೆ. ಪೌಡರ್ ಎಲ್ಲ ಅಂದರೆ ಸ್ಪೈಸಸ್ ಪೌಡರ್ ಎಲ್ಲ ಹಾಕಿ ನಾರ್ಮಲಾಗಿ ಪ್ಲೇನ್ ಟೊಮೊಟೊ ಬಾತ್ ಥರ ಮಾಡ್ತಾಯಿದ್ದೀನಿ. ನಾನು ರಂಜಿತ್ ಇಬ್ಬರೇ ಇರೋದು. ಆ್ಯಂಡ್ 2 ಟೈಮ್ಸ್ ಕೆಲವು ನಾನು ಟೊಮೊಟೊ ಬಾತ್ ಮಾಡೋದು. ಮಾರ್ನಿಂಗ್ ರಂಜಿತ್ ತಿಂತಾರೆ, ಮಧ್ಯಾಹ್ನ ನಾನು ಅದೇ ಟೊಮೊಟೊ ಬಾತ್ ತಿಂತೀನಿ. ಅಂದರೆ ನಾನು ಮಾರ್ನಿಂಗ್ ಟೈಮ್ ಓಟ್ಸ್ ತಿಂದಿರ್ತೀನಿ. ಸೊ ಸ್ವಲ್ಪನೇ ಬೇಕಾಗಿರುತ್ತೆ ಅಂತೇಳಿ ಸುಮ್ಮನೆ ರುಬ್ಬಿ ಮಾಡಿದ್ರೆ ಅದಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ ನಾನೇನು ಹಾಕಲಿಲ್ಲ. ಉಪ್ಪು ನಾರ್ಮಲ್ ಈ ರೀತಿ ಪೌಡರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಟೊಮೊಟೊ ಜಾಸ್ತಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಟೊಮೊಟೊ ಬಾತ್ಗೆ ಟೊಮೊಟೊ ಜಾಸ್ತಿ ಇರಬೇಕು ಅಂತೇಳಿ. ಆ್ಯಂಡ್ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿರ್ತೀನಿ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೆ. ಮಾರ್ನಿಂಗ್ ಸ್ವಲ್ಪ ಬ್ಯುಸಿಯಾಗೆ ಎಲ್ಲ ಕೆಲಸಗಳು ಮಾಡ್ಕೋತಾ ಇರ್ತೀವಿ. ಆ್ಯಂಡ್ ಅಮ್ಮ ಕೂಡ ಸಮ್ ಡೇಸ್ 7ಗೆ ಎದ್ದೊಳ್ತಾಳೆ, ಒಂದೊಂದು ದಿನ 7:30ಗೆ ಎದ್ದೊಳ್ತಾಳೆ. 7:30 ಮೇಲಂತ ಅವಳು ಎಲ್ಲೂ ಎದ್ದೊಳಲ್ಲ. ಎಲ್ಲೋ ಒಂದೊಂದು ದಿನ ರೇರ್ 8ಗೆ ಎದ್ದೊಳೋದು. ಬಟ್ 7:30 ಈ ರೇಂಜಲ್ಲಿ ಎದ್ಬಿಡ್ತಾಳೆ. ನಾನು ಕೂಡ ಅವಳು ಎದ್ದೋಳೋವರೆಗೂ ಸಮ್ ಡೇಸ್ ಎದ್ದೋಳಲ್ಲ. ಯಾಕಂದರೆ ನಾನು ಎದ್ದೇನಾದರೂ ಕೆಲಸ ಮಾಡ್ಕೋತಿದ್ರೆ ಆ ಸೌಂಡ್ ಪಟ್ ಅಂತ ಎದ್ದೊಳ್ತಾಳೆ. ಇವಾಗ ನಾನು ಅವಳು ಹಾಲಲ್ಲಿ ಮಲ್ಕೊಳ್ಳೋದು ನಿಮಗೆ ಗೊತ್ತಿದೆ. ಮುಂಚೆಯಿಂದನೂ ಹಾಲಲ್ಲೇ, ಬಟ್ ಈಗ ಪಕ್ಕನೇ ಮಲಗ್ತಿರ್ತೀವಿ. ಸೊ ಅವಳು ಎದ್ದೊಳ್ಳಿ ಅಂತ ನಾನು ಕೂಡ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ರಂಜಿತ್ ಕೂಡ ಮಾರ್ನಿಂಗ್ ಅವ್ರಿಗೇನು ಟೈಮಿಂಗ್ಸ್ ಇಲ್ಲ, ಲೈಕ್ ಬೇಗನೆ ಹೋಗಬೇಕು ಅಂತ ಅವರು ಏನು ಅರ್ಜೆಂಟ್ ಮಾಡಲ್ಲ. ಅವ್ರು ನಿಧಾನವಾಗಿ 9:30, 10 ಈ ಟೈಮಲ್ಲಿ ಮನೆ ಬಿಡ್ತಾರೆ. ಸೊ 7:30, 7ಗೆ ಎದ್ರೂ ಆರಾಮಾಗಿ ನಮ್ಮೆಲ್ಲ ಕೆಲಸಗಳು ಮಾಡ್ಕೋಬೋದು. ಮುಂಚೆ ಥರ ಸೀರಿಯಸ್ಲಿ ಇವ್ರನ್ನ ಎತ್ಕೊಂಡು ವಾಯ್ಸ್ ಓವರ್ ಕೊಡೋದು ಕಷ್ಟ ಆಗುತ್ತೆ. ಬಿಕಾಸ್ ತುಂಬ ಹೊತ್ತು ಎತ್ಕೊಳ್ಳೋಕ್ಕಾಗಲ್ಲ, ಇವ್ಳು ನಾವಾಗಲೇ ವೆಯ್ಟ್ ಇರೋದ್ರಿಂದ ಸುಸ್ತಂತ ಅನಿಸುತ್ತೆ. ಆ್ಯಂಡ್ ನನ್ನ ವಾಯ್ಸ್ ಕೂಡ ಕರೆಕ್ಟಾಗಿ ಬರೋಲ್ಲ, ವಾಯ್ಸ್ ಒಂಥರ ಬರ್ತಿರುತ್ತೆ. ಆ್ಯಂಡ್ ನಾನು ಕೂಡ ಅಷ್ಟೇ, ಎದ್ದಿದ ತಕ್ಷಣ ಏನು ಅಡುಗೆ ಮನೆಗೆ ಬರಲ್ಲ. ನಾನು ಸ್ವಲ್ಪ ಮೀ ಟೈಮ್ ಅಂತ ತೊಗೋತೀನಿ. ಕಾಫಿ ಮಾಡ್ಕೊಂಡು ಕುಡಿತೀನಿ, ಇಲ್ಲ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ತಿಂತೀನಿ. ಬಟ್ ಮೆಜಾರಿಟಿ ಟೈಮ್ ನಾನು ಮಾರ್ನಿಂಗ್ ಟೈಮ್ ಕಾಫಿನೇ ಮಾಡ್ಕೊಂಡು ಕುಡಿಯೋದು. ಸಮ್ಟೈಮ್ಸ್ ನನಗೂ ಕೂಡ ಬೋರ್ ಆಗುತ್ತೆ, ಎವ್ರಿಡೇ ಅದೇ ಕಾಫಿ ಯಾರು ಕುಡಿತಾರೆ ಅಂತ ಹೇಳಿ. ಆ ಟೈಮಲ್ಲಿ ಏನಾದರೂ ಮೆಜಾರಿಟಿ ನಮ್ಮ ಮನೇಲಿ ಫ್ರೂಟ್ಸ್ ಅಂತ ಬಂದರೆ ಪಪ್ಪಾಯ ಆ್ಯಂಡ್ ಬನಾನಾ ಇವೆರಡಂತೂ ಯಾವಾಗಲೂ ಇರುತ್ತೆ. ಪಪ್ಪಾಯ ಬನಾನಾ ಈ ರೀತಿ ಅವೆರಡರಲ್ಲಿ ಯಾವುದಾದ್ರೂ ಒಂದು ತಿಂದ್ಕೊಂಡು ಅದಾದಮೇಲೆ ನಾನು ಅಡುಗೆ ಕೆಲಸಗಳು ಸ್ಟಾರ್ಟ್ ಮಾಡೋದು. ಬರೀ ಹೊಟ್ಟೆಲೆ ನಾನು ಡೈರೆಕ್ಟ್ ನಿಜವಾಗ್ಲೂ ಕಿಚನ್ಗೆ ಹೋಗ್ಬಿಟ್ಟು ಅಡುಗೆಗಳು ಮಾಡ್ಕೊಳ್ಳಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಅಷ್ಟೇ, ಲಾಸ್ಟ್ 3 ಮಂತ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ 7, 8, 9 ಮಂತ್ಸ್ ಆವಾಗಲೂ ಇದೇ ಥರ ರುಟೀನ್ ಇತ್ತು. ಆಫ್ಟರ್ ಡೆಲಿವರಿ ಸ್ಟಾರ್ಟಿಂಗ್ 1 ಮಂತ್ ನನಗೆ ಅಷ್ಟು ಹಶ್ವಾಗ್ತಿರ್ಲಿಲ್ಲ, ಒಂದು 15-20 ಡೇಸ್. ಅದಾದಮೇಲೆ ನನಗೆ ಜಾಸ್ತಿ ಹಶ್ವಾಗಿದ್ದು. ನಾನು ಎಷ್ಟೊಂದು ಸತಿ ನಿಮ್ಗೆ ಹೇಳಿದ್ದೀನಿ ವ್ಲಾಗಲ್ಲಿ, ಪ್ರೆಗ್ನೆನ್ಸಿದು ಏನು ಹಶ್ವು, ಈಗಂತೂ ಯಪ್ಪ 1 ಅವರ್ಗೆ ಒಂದು ಸತಿ ಹಶ್ವು ಆಗ್ತಾನೆ ಇರುತ್ತೆ. ಇನ್ನು ನಾನು ಫ್ರೆಶ್ಶಾಗೆ ಮಿಂಟ್ ಲೀವ್ಸ್ನ ಆರ್ಡ್ರ್ ಮಾಡಿದ್ದೆ, ನೆನ್ನೆ ಆರ್ಡ್ರ್ ಮಾಡಿದ್ದೆ. ಸೊ ವಾಟರ್ ಬಾಟ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ರಂಜಿತ್ ಕೇಳಿ ಹೇಳ್ದೆ. ಅವ್ರು ಅದಕ್ಕೆ ಬಂದೆಲ್ಲ ನೀಟಾಗೆ ಕಟ್ ಮಾಡಿಕೊಂಡು ವಾಶ್ ಮಾಡಿ, ಅಂದರೆ ಕಟ್ಟೇನು ಮಾಡಲ್ಲ, ಎಲ್ಲ ಬಿಡಿಸ್ಕೊಂಡು ವಾಶ್ ಮಾಡಿ ಹಾಕೋತಿದ್ದಾರೆ. ವಾಟರ್ ಬಾಟ್ಲು ಗೊತ್ತಲ್ಲ, ಡಿಮಾರ್ಟಲ್ಲಿ ತಂದಿರೋದು. ಆ್ಯಂಡ್ ನಾನು ಬಿಸಿನೀರು ಕುಡಿತಿದ್ದೀನಿ. ನಾನೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನು ಅದನ್ನೇ ಅವ್ರಿಗೆ ಹೇಳ್ತಿದ್ದೆ, ಚಿಯಾ ಸೀಡ್ಸ್ ಅಂತೆ, ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳೋದು, ಕುಕುಂಬರ್ ಕಟ್ ಮಾಡಿ ಹಾಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ನನ್ನ ಮಗಳು ಅವಳ ಪಾಡಿಗೆ ಅವಳು ಟಾಯ್ಸ್ನ ಪ್ಲೇ ಮಾಡಿದ್ರೆ ಆಟ ಆಡ್ತಿರ್ತಾಳೆ. ನನ್ನ ಕೆಲಸಗಳು ಮುಗಿಯೋ ಅಷ್ಟರಲ್ಲಿ ಅವಳದು ನಿದ್ದೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ಅವಳು 1 ಅವರ್ 1.5 ಅವರ್ ಈ ರೀತಿ ಲಾಂಗ್ ಸ್ಲೀಪ್ ತಗೋತಾಳೆ. ಆಯಿತಾ, ಆ ಟೈಮಲ್ಲಿ ನಾನು ಎಡಿಟಿಂಗ್ ಮಾಡ್ಕೋಬೋದು ಅಂತ ಅನ್ಕೋತೀನಿ. ಇವತ್ತು ನೋಡಿ ಹಾಫ್ ಆನ್ ಅವರ್ನೂ ಮಲಗಿಲ್ಲ, 20 ಮಿನಿಟ್ಸ್ಗೆ ಎದ್ಬಿಟ್ಲು. ಅಷ್ಟೊತ್ತಿಗೆ ನಾನು ಇನ್ಸ್ಟಾ ಮಿನಿ ಬ್ಲಾಗ್ನ ಎಡಿಟ್ ಮಾಡ್ಕೊತಿದ್ದೆ. ನಮ್ಮಮ್ಮ ನನ್ನ ಮೇಲೆ ಇವ್ರಿಗೆ ಕಂಪ್ಲೇಂಟ್ ಮಾಡ್ತಿದ್ದಾರಲ್ವ ಅಂತ ಹೇಳಿ ಸೌಂಡ್ ಮಾಡ್ತಿದ್ದಾಳೆ. ಅವಳನ್ನ ಮತ್ತೆ ಮಲಗಿಸಿ ನಾನು ಆರಾಮಾಗಿ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಈಗಂತೂ ಮಕ್ಕಳು ಏನು ಸಿಕ್ಕಿದ್ರೆ ಅದು ಬಾಯಲ್ಲಿ ಇಟ್ಕೊತಾರೆ. ಅಂದರೆ 5th ಮಂತ್ ಕಂಪ್ಲೀಟ್ ಆದಮೇಲೆ, ಇಲ್ಲ 5th ಮಂತ್ ರನ್ನಿಂಗಲ್ಲಿ, 6th ಮಂತ್ ರನ್ನಿಂಗಲ್ಲಿ, ಈ ಪೀರಿಯಡಲ್ಲಿ ಏನು ಸಿಕ್ಕಿದ್ರೆ ಅದು ಬಾಯಲ್ಲಿ ಇಟ್ಕೋತಿರ್ತಾರೆ. ಕೂಲು ನನ್ನ ಎತ್ಕೊಂಡಾಗ ಕೂಲ್ ಹಿಂಗೆ ಎಳ್ಕೊಂಡು ಬಾಯಲ್ಲಿ ಇಟ್ಕೋತಾಳೆ. ನನ್ನ ಕೈಗಳು ಬೆರಳುಗಳೆಲ್ಲ ಇಟ್ಕೊಂಡು ಬಾಯಲ್ಲಿ ಇಟ್ಕೋತಿರ್ತಾಳೆ. ನಿಜವಾಗ್ಲೂ ಪಾಪ ಅಂತ ಅನಿಸುತ್ತೆ. ನೀವು ಕೂಡ ಹೇಳ್ತಿರ್ತೀರ, ಪಾಪ ವಿಹಮ್ಮ ಸ್ಟಾರ್ಟ್ ಮಾಡಿ ಸಾಲಿಡ್ ಏನೂ ಆಗಲ್ಲ, ನಾವು 5 ಮಂತಲ್ಲೇ ಕೊಟ್ವಿ ಅಂತ ಎಲ್ಲನೂ. ಬಟ್ ನಾನು ಇವಾಗ ಆಷಾಢ ನಡೀತಿದೆ, ಆಷಾಢ ಮುಗಿದು ಶ್ರಾವಣ ಸ್ಟಾರ್ಟ್ ಆಗಲಿ, ಅವಾಗ ದೇವಸ್ಥಾನದಲ್ಲಿ ಒಂದ್ಸರಿ ಪೂಜೆ ಮಾಡಿಸಿ ಅದಾದಮೇಲೆ ನಾನು ಆಗಸ್ಟ್ 19th ಸ್ಟಾರ್ಟ್ ಮಾಡೋಣ ರಾಗಿ ಸೊರಿ ಕೊಡೋದಕ್ಕೆ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಟೊಮೊಟೊ ಬಾತ್ ಕೂಡ ರೆಡಿ ಆಯಿತು, ತುಂಬಾ ಚೆನ್ನಾಗಾಗಿತ್ತು. ಈ ರೀತಿ ಮೈಲ್ಟಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಸಾಲೆ ರುಬ್ಬಿ ಮಾಡೋದಕ್ಕಿಂತ. ರಂಜಿತ್ ಕೂಡ ತಿಂದ್ಕೊಂಡು ನೋಡಿ, ಅವ್ರಿಗೆ ಊಟ ಮಾಡಬೇಕಾದ್ರೆ ಈ ರೀತಿ ಲೇಸ್ ಎಲ್ಲ ಬೇಕಿರುತ್ತೆ. ನಾನೇ ಹೇಳ್ದೆ, ಬರೀ ಟೊಮೊಟೊ ಬಾತ್ ಚಟ್ನಿ ಬೇರೆ ಮಾಡಿರಲಿಲ್ಲ ನಾನು, ಹಂಗಾಗಿ ಚಿಪ್ಸ್ ತಿಂದ್ಕೊಂಡು ಅಂದರೆ ಸೈಡ್ಸ್ ನೆಂಚ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಅಂತೇಳಿ ತಿಂದ್ಬಿಟ್ಟು ಪಲ್ಯ ಎಲ್ಲ ಬಿಟ್ಬಿಟ್ಟು ಹೋಗಿರ್ತಾರೆ. ಅದನ್ನೆಲ್ಲ ನಾನು ಮತ್ತೆ ಎತ್ತಿಟ್ಟು. ಆ್ಯಂಡ್ ವಾಷಿಂಗ್ ಮಿಷಿನ್ ಮೇಲಂತೂ ಏನಾದರೂ ಒಂದು ಐಟಮ್ಸು ಸಿಗುತ್ತೆ ಅಲ್ಲಿ ಸ್ಪೇಸ್ ಅಂತ
ಹೇಳ್ಬಿಟ್ಟು ಇಡೋದು. ಈ ಸೊಳ್ಳೆ ಬ್ಯಾಟ್ ಆಗಿರ್ಬೋದು, ಅಂಡ್ ಪಾಪು ಟಾಯ್ಸ್ ಆಗಿರ್ಬೋದು, ಅವಳ್ದು ಯಾವುದಾದ್ರೂ ಬಾಟಲ್ಸ್ ಇದ್ದರೆ ಅದನ್ನು ಕೂಡ ಅಲ್ಲೇ ಇಡೋದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂಡ್ ಪಾಪುದೇ ಬಟ್ಟೆಗಳೆಲ್ಲ ಎಲ್ಲಂದ್ರಲ್ಲೇ ಹರಡಿರ್ತಾರೆ. ಅವರೇ ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ಮಲಗಿರ್ತೀವಲ್ವ, ಆ ಪ್ಲೇಸ್ ಎಲ್ಲ ಕ್ಲೀನ್ ಮಾಡೋದು, ಅಂದರೆ ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡೋದು. ಓಕೆ, ನಾನೀಗ ಓಟ್ಸ್ ತಿಂತಾಯಿದ್ದೀನಿ. ತುಂಬ ಜನ ಓಟ್ಸ್ ರೆಸಿಪಿ ಕೇಳ್ತಾಯಿದ್ರಿ. ನಾನು ನೈಟೇ ಓಟ್ಸ್ ಜೊತೆ ಚಿಯಾ ಸೀಡ್ಸ್ ಆ್ಯಂಡ್ ನಿಮ್ಗೆ ಯಾವ್ದಾವ್ದು ಸೀಡ್ಸ್ ಇಷ್ಟ ಆಗುತ್ತಾ, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಆ್ಯಂಡ್ ಸನ್ಫ್ಲವರ್ ಸೀಡ್ಸ್, ಈ ರೀತಿ ಯಾವ್ದಾವ್ದು ಸೀಡ್ಸ್ ಇಷ್ಟ ಆಗುತ್ತೋ ಎಲ್ಲನೂ ಸೋಕ್ ಮಾಡಿ ಎತ್ತಿಡಿ. ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಆದರೆ ಡ್ರೈ ಫ್ರೂಟ್ಸ್ ಕೂಡ ಕ್ರ್ಯಾಶ್ ಮಾಡಿ, ಇಲ್ಲ ಹಂಗೆ ಬೇಕಾದರೂ ಹಾಕ್ಬೋದು. ಹಾಕಿ ಸೋಕ್ ಮಾಡಿ ಎತ್ತಿಟ್ಟು ಮಾರ್ನಿಂಗು ಇನ್ನೊಂದು 2 hours ಇಲ್ಲ 1 hour ತಿನ್ನೋದಕ್ಕೆ ಟೈಮ್ ಇದೆ ಅನ್ನೋವಾಗ ತೆಗ್ದಿಡಿ ರಿಫ್ರಿಜರೇಟರಿಂದ. ಒಂದು 1/2 hour ಆದರೂ ಮಿನಿಮಮ್ ತೆಗ್ದಿಡಬೇಕು. ಅದು ನಾರ್ಮಲ್ ಟೆಂಪರೇಚರಿಗೆ ಬಂದ ಮೇಲೆ ಹಂಗೇನೂ ಬೇಕಾದ್ರೂ ತಿನ್ಬೋದು. ಬಟ್ ತುಂಬ ಕೋಲ್ಡ್ ಇರುತ್ತೆ ಅಲ್ವಾ, ಮತ್ತು ಕೋಲ್ಡ್ ಏನಾದರೂ ಆದರೆ ಕಷ್ಟ. ತೊಗೊಬಿಟ್ಟು ನೆಕ್ಸ್ಟು ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ. ನನಗೆ ಯೂಶಲಿ ಓಟ್ಸ್ ಜೊತೆ ತಿನ್ನೋದಕ್ಕೆ ಪಪಾಯ ಆ್ಯಂಡ್ ಬನಾನಾ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಅದೆರಡೇ ಫ್ರೂಟ್ ಪ್ರಿಫರ್ ಮಾಡೋದು. ಇವತ್ತು ಪಪಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಫ್ರೂಟ್ಸು ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಪುಟಾಣಿ ಸೈಜ್ದು ಒಂದು ಕಂಪ್ಲೀಟ್ ಪಪಾಯನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನಾನು ಸಪ್ರೇಟ್ ಎಗ್ಸ್ ಆಗಿರ್ಬೋದು ಈ ರೀತಿ ಏನೂ ತಿನ್ನಲ್ಲ. ಜಸ್ಟ್ ಇಷ್ಟು ಮಾತ್ರನೇ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಇನ್ನೊಂದು 3 hours ಆರಾಮಾಗಿರ್ಬೋದು. ಅದಾದಮೇಲೆ ನಾನು ಬೇಕಾದರೆ ಲಂಚ್ ಏನಾದರೂ ಮಾಡ್ಕೋತೀನಿ. ಇನ್ನೂ ಮಿಡಲಲ್ಲಿ ಏನಾದರೂ ಅಶ್ವ ಅಂತ ಅನಿಸಿದ್ರೆ, ಆಫ್ಕೋರ್ಸ್ ಇವಾಗ ಫೀಡಿಂಗ್ ಟೈಮೆಲ್ಲ ಸಮ್ಟೈಮ್ಸ್ ಅಶ್ವ ಅಂತ ಅನಿಸುತ್ತೆ. ಆಗ ನಾನೇನಾದರೂ ಫ್ರೂಟ್ಸ್ ಇದ್ದರೆ ತಿನ್ಕೋತೀನಿ. ಇಲ್ಲಾಂದರೆ ಸೌತೆಕಾಯಿ, ಕ್ಯಾರೆಟ್ ಮನೇಲಿ ಯಾವಾಗಲೂ ಇರುತ್ತೆ, ಅದನ್ನು ಕಟ್ ಮಾಡಿಬಿಟ್ಟು ಹಂಗೆ ಹಸಿದೆ ತಿನ್ಕೋತೀನಿ ಅಷ್ಟೇ. ಇಷ್ಟೇ, ತುಂಬಾ ಸಿಂಪಲ್, ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ನಮಗೂ ಸುಸ್ತು ಅಂತ ಅನಿಸಲ್ಲ. ಇವಾಗ ನೀವು ಯಾರಾದರೂ ಒಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ದೀರಾ ಅಂದಾಗ ಫುಲ್ ಡೇ ಅಂದರೆ ಡೇ ಫುಲ್ಲು ಕೆಲಸಗಳಲ್ಲಿ ಬ್ಯುಸಿ ಇರಬೇಕಾಗುತ್ತೆ. ಸುಸ್ತಾದರೆ ಕಷ್ಟ ಅಲ್ವಾ. ಸೊ ಈ ರೀತಿ ಸ್ವಲ್ಪ ಮಾರ್ನಿಂಗೇ ಚೆಂದ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಮ್ಮ ದಿನ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಗೈಸ್, ತಿನ್ಕೋತಿದ್ವಿ ಇವಾಗ. ಪಾಪ ವಿಹಮ್ ಆಗಿಲ್ಲ, ಒಂದು ಸೊಳ್ಳೆ ಕಚ್ಬಿಟ್ಟಿದೆ ನೋಡಿ. ಸ್ನಾನ ಮಾಡಿಸ್ಬೇಕು ಇವಾಗ ನೀಟಾಗೆ. ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತೀನಿ. ಎಲ್ಲೂ ಏನಾಗಿದೆ ಗೊತ್ತಿಲ್ಲ, ರೆಡ್ ಕಾಣಿಸ್ತಿದೆ. ಅವ್ರ ಫೇಸಲ್ಲಿ ಏನಾದರೂ ಎದ್ದು ಕಾಣಿಸ್ತಿರುತ್ತೆ. ಸಾರಿ ವಿಹಮ್ಮ, ಸೊಳ್ಳೆ ಕಚ್ಚಿಸ್ಬಿಟ್ಟಿದ್ದೀನಿ ರಾತ್ರಿ. ಪಕ್ಕನೇ ಮಲಗಿದ್ಲಲ್ವಾ, ಎಲ್ಲೋ ಬಂದಿದೆ ಅನ್ಸುತ್ತೆ. ಯೂಶಲಿ ಸೊಳ್ಳೆ ಈ ನಡುವೆ ಬರ್ತಿಲ್ಲ. ನೆನ್ನೆ ಎಲ್ಲಿ ಸೇರ್ಕೊಂಡಿತ್ತೋ ಗೊತ್ತಿಲ್ಲ. ಕೂಲೆಲ್ಲ ಕೀಳ್ತಿದ್ಲು ಇಷ್ಟೊತ್ತು ನಾವು. ಇವಾಗ ನನ್ನ ಕೈ ತಿಂತಾವಳೆ. ಕೂಲ್ ಇಟ್ಕೊಂಡು ಎಳ್ದು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾಳೆ. ವೆಯ್ಟ್ ಮಾಡ್ತಿದ್ದಾಳೆ ಅನ್ಸುತ್ತೆ ಸಾಲಿಡ್ ತಿನ್ನೋದಕ್ಕೆ. ನೋಡ್ಬೇಕು ಅದೆಷ್ಟು ತಿಂತೀಯ ಅಂತ ನೋಡ್ತೀನಿ ವಿಹಮ್ಮ ನಾನು. ಇವರು ನೋಡ್ತಾರೆ, ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಎಷ್ಟು ತಿಂತೀಯ ನೀನು ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ ನಾವು. ನೋಡ್ತೀವಿ ಎಷ್ಟು ತಿಂತೀರಾ ನೀವು ಅಂತ. ಬಿಸ್ಕೆಟ್ ತಿಂತಿದ್ರು ಹಿಂಗೆ ಕೊಟ್ಟರೆ ಹಿಂಗೆ ಹೋಲ್ಡ್ ಮಾಡಿ ಬಾಯಲ್ಲಿ ಏನು ಕೊಟ್ಟರು ಹೋಲ್ಡ್ ಮಾಡಿ ಬಾಯಲ್ಲಿ ಇಟ್ಕೊಳ್ಳೋದು ನೋಡು. ಹಲೋ ವಿಹಾ, ಮಮ್ಮಿ ಬುರ್ರ ಹೋಗುತ್ತೀಗ. ಇಲ್ಲಿ 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 ಎಲ್ಲಿ ನೋಡೋದು ನೀವು, ಎಲ್ಲಿ ನೋಡೋದು ನೀವು, ಇಲ್ಲಿ. ಸೊ ಮನೆ ಎಲ್ಲ ಒರೆಸ್ಕೊಂಡಿದ್ದೀನಿ. ಇವಾಗ ಫ್ಯಾನ್ ಹಾಕಿದ್ದೀನಿ, ನೀಟಾಗೆಲ್ಲ ಡ್ರೈ ಆಗುತ್ತೆ. ಇಲ್ಲಿ ನೋಡಿ ಕಿಚನ್ ಹೆಂಗಿಟ್ಟಿದ್ದೀನಿ ಅಂತ. ಎಲ್ಲ ಮೇಲಿಟ್ಟು ಒರೆಸ್ಕೊಂಡಿದ್ದು. ಪಾತ್ರೆನೂ ಎಲ್ಲ ತೊಳೆದೆ. ಆ್ಯಂಡ್ ಮಷೀನಿಗೆ ಬಟ್ಟೆ ಕೂಡ ಹಾಕಬೇಕಿತ್ತು, ಹಾಕಿದ್ದೀನಿ. ಟೈಮ್ ಆಗಲೇ 12 ಗಂಟೆಗೆ ಇನ್ನು 5 ನಿಮಿಷ ಇದೆ. ಅದು 5 ನಿಮಿಷ ಫಾಸ್ಟ್ ಇದೆ. ಸೊ 12 ಗಂಟೆಗೆ ಇನ್ನು 10 ನಿಮಿಷ ಇದೆ. ನನ್ನ ಮಗಳೂ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ಲು ಪಾಪ ವಿಹಮ್ಮ. ಈಗ ಹೇಳ್ತಾರಾಗ್ಲೇ ಎತ್ಕೋಬೇಕು. ಇವಳು ಎತ್ಕೊಂಡು ಸ್ವಲ್ಪ ಹೊತ್ತು ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಬ್ಬರು ಫ್ರೆಶ್ ಅಪ್ ಆಗಬೇಕು. ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಆಚೆ, ಅದು ಸ್ವಲ್ಪ ಎತ್ಕೋಬೇಕು. ನಿನ್ನೆ ಮಳೆ ಬಂದು ಸ್ವಲ್ಪ ನೆಂದುಬಿಟ್ಟಿತ್ತು. ಸೊ ಇವಾಗ ಆರಿದೆ, ಎತ್ಕೋಬೇಕು. ಇಲ್ಲಿ ನೋಡಿ ಪಿಂಕಿ 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 ಪಾಪ ಒಬ್ಬಳೇ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಏನೇ ಕೆಲಸ ಮಾಡಬೇಕಾದ್ರೆ ಎಷ್ಟು ಸೈಲೆಂಟಾಗಿರ್ತಾಳೋ ಪಾಪ. ಅವಲ್ಲ ಎಷ್ಟು ಕೆಲಸ ಮಾಡ್ಕೊಂಡೇವಂತು. 40 ಮಿನಿಟ್ಸಿಂದ ಮಾಡಿದ್ದೀನಿ. ಆರಾಮಾಗಿದ್ಲು, ಕೆಲಸ ಮುಗೀತಾ ಎತ್ಕೊಂಡೆ ನಿನ್ನ. ಇಬ್ಬರು ಫ್ರೆಶ್ ಅಪ್ ಆಗೋಣ ಮಗಳೇ, ಇಬ್ಬರು ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಆಟ ಆಡೋಣ ಟಾಯ್ ಸಿಕ್ಕೊಂಡು. ಓಕೆನಾ? ಬೇಕಾ ನಿಮಗೆ ಮೊಬ್ಬಿ ಕೊಡಲ್ಲ ನಿಮಗೆ. ಅದು ಫೋನ್ ಹೊಡಕ್ತೀರ ನೀವು ಕೊಟ್ಟರೆ.
ಮೊಬ್ಬಿ ಬೇಕಾ ನಿನಗೆ? ಮೊಬ್ಬಿ ಹಿಂಗೆ ಇಟ್ಕೊಂಡು ಯಾರಾದ್ರೂ ಮಾತಾಡ್ತಿದ್ದೆ ಫೋನ್ ಹೋಲ್ಡ್ ಮಾಡೋಕ್ಕೆ ಬರ್ತಾಳೆ ನನ್ನ ಮಗಳು. ಫೋನ್ ಎಂದೊಡಕ್ತಾಳ ಗೊತ್ತಿಲ್ಲ. ಮೊದಲೇ ಕಾಸ್ಟ್ಲಿ ಸ್ವಲ್ಪ ಫೋನ್ ಯಾವುದು ಅಂತ ಕೇಳ್ತಿರ್ತೀರ. ಯಾವಾಗಲೂ ಐಫೋನ್ 16 Pro Max ನಾನು ಯೂಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ 1.5 ಲಕ್ಷ ಆಗಿತ್ತು ನಾನು ತೊಗೋಬೇಕಾದ್ರೆ. ಲಾಂಚ್ ಆಗಿದ ತಕ್ಷಣ ತೊಗೊಂಡೆ 256 GB. ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿದ್ರೆ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇರುತ್ತೆ, ತೊಗೋಬೇಕು. ಸದ್ಯಕ್ಕಂತ ತೊಗೊಳ್ಳೋಲ್ಲ, ಫ್ಯೂಚರ್ ಡೇಸಲ್ಲಿ. ಜಿಮ್ 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 ಯಾಕಂದರೆ ತೊಗೊಂಡು ಇನ್ನೂ 2 ವರ್ಷ ಅಷ್ಟೇ ಆಗಿರೋದು. ಓನಪ್ಪ ಅಕ್ಕರಲ್ಲಿ ಕೆಳಗಡೆನೇ ಪಾಪ ಬರ್ತಾಳಲ್ಲ, ಅವ್ರ ತಮ್ಮ ಸ್ಟೆಪ್ಸ್ ಹತ್ಕೊಂಡು ಬರ್ತಿದ್ದಾನೆ. ಅವ್ನಿಗಿನ್ನ ಈಗ 2 ವರ್ಷ. ಓನೇ ವಿಹಮ್ಮ ನೋಡಿ, ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಮೊನ್ನೆ ಹಾಕಿದ್ದೆ ಅಲ್ವಾ ಅದೇ ಟಿ ಶರ್ಟ್ ವಾಶ್ ಮಾಡಿ ಹಾಕಿದ್ದೆ. ಮಾರ್ನಿಂಗು ವಾಶ್ ಮಾಡಿ ನಾನು ಮೊನ್ನೆ ಏನು ವಿಡಿಯೋ ಶೂಟ್ ಮಾಡಿದ್ದೆ, ಅದು ಸ್ವಲ್ಪ ಕರೆಕ್ಷನ್ ಇತ್ತು. ಒಂದು 2 ಮಿನಿಟ್ಸ್ ಕೆಲಸ ಅದನ್ನು ಮಾಡಿದೆ. ವಿಹಮ್ಮ ಪಾಪ ಇವಾಗ ನಿದ್ದೆ ಬರ್ತಿದೆ ಅನ್ಸುತ್ತೆ ಇವಳಿಗೆ. ನೀಟಾಗಿ ಫೇಸ್ ವಾಶ್ ಕೂಡ ಮಾಡೋಕ್ಕಾಗಲಿಲ್ಲ, ಇವಳು ಅಳ್ತಿದ್ಲು ಸ್ವಲ್ಪ ಅಂತ. ಪುಚ್ಚು 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 ಈ ಹಬ್ಬ ಚೂಟು ಕೊಡ್ತೈತೆ ಚಾಟ ಮಾಡಿಕೊಂಡು. ಸಂಜೆ ನಾನು ಕೂಡ ಪೂಜೆ ಮಾಡಿದೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ, ಫ್ರೆಶ್ ಅಪ್ ಆಗಿದ್ದೆ ಅಲ್ವಾ. ಸೊ ದೀಪ ಹಚ್ಚಿದೆ. ನನಗೆ ದೇವ್ರ ಮನೆ ತುಂಬಾ ಸಿಂಪಲ್ಲಾಗಿರಬೇಕು. ನಮ್ಮ ಮನೆಗೆ ತಿಂಡಿಗೆ ನಾವು ಈ ಅಕ್ಕಿನ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗುತ್ತೆ ತಿಂಡಿ, ತುಂಬ ಸಣ್ಣಗಿದೆ ಅಕ್ಕಿ, ನೀವೇ ಅಬ್ಸರ್ವ್ ಮಾಡ್ತಿರ್ಬೋದು. ಆ್ಯಂಡ್ ವೈಟ್ ರೈಸ್ ಏನಾದರೂ ಮಾಡಬೇಕಾದ್ರೆ ಬುಲೆಟ್ ರೈಸ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಅಲ್ವಾ ಅವತ್ತು ಜೆಪ್ಟೋದಲ್ಲಿ, ಆ ಥರದ್ದು ಯೂಸ್ ಮಾಡ್ತೀವಿ. ಅದು ಕೂಡ ಚೆನ್ನಾಗಿರುತ್ತೆ, ಅದು ಸ್ವಲ್ಪ ದಪ್ಪ ಬರುತ್ತೆ ಅಂತೇಳಿ ನಾವು ತಿಂಡಿಗೆ ಈ ರೈಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಓಟ್ಸ್ ಕೂಡ ಇವಾಗಲೇ ಸೋಕ್ ಮಾಡಿಟ್ಟೆ. ಯಾಕೆ ಈಗಲೇ ಸೋಕ್ ಮಾಡಿಟ್ಟಿದ್ದೀನಿ ಅಂತೇಳಿ ನೆಕ್ಸ್ಟ್ ನಾನು ಹೇಳ್ತೀನಿ, ವ್ಲಾಗ್ನ ನೋಡಿ. ಓಕೆ ಗಾಯ್ಸ್, ಇವತ್ತು ಕೂಡ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನೆನ್ನೆ ಕೂಡ ಹೋಗಿದ್ವಿ, ಸುಮ್ಮನೆ ನೆನ್ನೆ ಒಂದು 5-10 ನಿಮಿಷ ಹೋಗಿ ಬಂದಿದ್ದು ಅಷ್ಟೇ. ಬಟ್ ಮೊನ್ನೆ ಸ್ವಲ್ಪ ಜಾಸ್ತಿನೇ ಓಡಾಡಿದ್ವಿ. ಜಾಸ್ತಿ ಅಂದರೆ ಅವತ್ತು ಸ್ವಲ್ಪ ಕಡಿಮೆನೇ, ಬಿಕಾಸ್ ತುಂಬಾ ರಶ್ ಇತ್ತು. ಆ್ಯಂಡ್ ಮಳೆ ಬೇರೆ ಬರ್ತಿತ್ತು. ರಿಟರ್ನ್ ಬಂದ್ವಿ. ಇವತ್ತು ಮಳೆ ಕೂಡ ಕಡಿಮೆ ಇದೆ. ಆ್ಯಂಡ್ ಅಂದರೆ ಮಳೆನೇ ಇಲ್ಲ, ಜನ ಕಡಿಮೆ ಇದ್ದಾರಂತೆ. ರಂಜಿತ್ ಆ ರೋಡಲ್ಲೇ ಬಂದರು. ಸೊ ಹಂಗಾಗಿ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ 2 ಟೈಮ್ಸ್ ಹೋದಾಗ ನಾವು ಅಲ್ಲೇನು ತಿನ್ನೋದಕ್ಕೂ ಆಗಲಿಲ್ಲ. ಈ ಸರಿ ನಿಧಾನವಾಗಿ ಹೋಗಿ ಓಡಾಡಿಕೊಂಡು, ಜನ ಕೂಡ ಇರೋದಲ್ಲ, ಆರಾಮಾಗಿ ಬರ್ಬೋದು. ವಿಹ ಇದ್ದಾಗಲೇ ನಾವು ಇದೆಲ್ಲ ನೋಡ್ತಾ ಇರೋದು. ಮುಂಚೆ ಎಲ್ಲ ನಾವು ಚೆನ್ನಾಗಿ ಗೇಮ್ಸ್ ಆಡಿಕೊಂಡು, ಜನ ಇದ್ದಾಗಲೇ ಚೆನ್ನಾಗಿರುತ್ತೆ ಜಾತ್ರೆ ನೋಡೋದಕ್ಕೆ ಅಂತ ಹೋಗ್ತಿದ್ವಿ. ಇವಾಗೆಲ್ಲ ಡಿಫ್ರೆಂಟ್. ಆ್ಯಂಡ್ ಬಟ್ಟಿಟ್ಟಿದ್ದೀನಿ ನೋಡಿ. ಪೂಜೆ ಕೂಡ ಮಾಡಿದೆ, ಆವಾಗಲೇ ತೋರಿಸ್ದೆ ಅಲ್ವಾ. ರೆಡಿ ನಾನು ಇವಿಬ್ರು. ವಿಹಮ್ಮ ಬೇರೆ ಡ್ರೆಸ್ ಸಿಕ್ಕೋತಿದ್ದಾಳೆ, ಇವಾಗ ತೋರ್ಸೋಕ್ಕಾಗಲ್ಲ ವಿಹಮ್ಮನ. ಸೇಮ್ ವಿಹಮ್ಮಗೆ ಸೇಮ್. ಡ್ಯಾಡಿ ನಿನ್ನ ರೆಡಿ ಮಾಡ್ತಾವ್ರ. ಅವಳಿಗೆ ಫುಲ್ ಬಾಡಿ ಸೂಟ್ ಯೆಲ್ಲೋ ಕಲರ್ದಿತ್ತಲ್ಲ, ಅದು ಹಾಕಿದ್ಮೇಲೆ ತೋರಿಸ್ತೀನಿ. ನೀನು ಇಷ್ಟೊಂದು ಇನ್ನೋಸೆಂಟ ವಿಹಮ್ಮ? ಇನ್ನೋಸೆಂಟ್ ಹುಡುಗಿ ಥರ ಕೂತಿದ್ಯಾ? ಹಾಯ್ ವಿಹಮ್ಮ, ಇದು ವಿಹ ಔಟ್ಫಿಟ್. ರ್ಯಾಬಿಟ್ ಥರ ಕಾಣಿಸ್ತಿದ್ಯಾ ಪಾಪ. ಅಲ್ಲೇ ಹೋಗೋಣ ರೀ. ಇವತ್ತಾದರೂ ನಿಮ್ದೇಗೆ ಏನಾದರೂ ತಿನ್ನಕ್ಕೆ ಬಿಡ್ರಿ, ಸರಿನಾ? ಓಕೆನಾ? ತಿನ್ಬೋದಾ ಇವತ್ತಾದರೂ? ಏನು ಬೇಕೋ ಅದು. ನಿನ್ನೆ ಮೊನ್ನೆ ಬರೀ ರಶ್ಶು ಮಳೆ ಅಂತ ಬರೀಲಿ ಬಂದಿದ್ದೆ ಅಲ್ಲ ವಿಹಮ್ಮ. ಜಾತ್ರೆ ತೋರಿಸ್ತೀವಿ ಬನ್ನಿ ನಿಮ್ಗೆ ಇವತ್ತು. ಲಾಸ್ಟ್ ಟೈಮ್ ತೋರಿಸಿರಲಿಲ್ಲ, ಈ ಸರಿ ತೋರಿಸ್ತೀವಿ. ಮಂಗಳ್ಳಿ ಜಾತ್ರೆ ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್, ಒಂದು 5 ಮಿನಿಟ್ಸ್ ಅಷ್ಟೇ. ಅದಕ್ಕೆ ಓಡಾಡ್ಕೊಂಡು ಬರ್ತೀವಿ. ಯಾಕೆ ಸೊಳ್ಳೆ ಹಿಂಗೆ ಹೊಡಿತಿದ್ದೀರಾ? ಅವಳು ನೈಟ್ ಮಲ್ಲಿಗಿರ್ತಾಳೆ, ಇಲ್ಲಿಗೆ ಹಾಕಿರ್ತೀನಿ, ಬಂದು ಹಿಂಗೆ ಸೊಳ್ಳೆ ಇದ್ದಾಳಲ್ವಾ. ಬನ್ನಿ ಹೋಗೋಣ. ಸ್ವೆಟರ್ ಪೋಸ್ ಕ್ಯೂನ್. ನೀವು ಬರ್ರಿ. ವಿಹಾನೇ ಕ್ಯೂಟಾಗಿ ಕಾಣ್ತಿರೋದು. ನೆಕ್ಸ್ಟ್ ನಾನು, ಆಮೇಲೆ ನೀವು ಹೋಗಣ್ರಾ. ಲೈಟಿಂಗ್ಸ್ ಅಂತೂ ಫುಲ್ ಚೆನ್ನಾಗಿ ಹಾಕಿದ್ದಾರೆ. ನಾನು ವಿಹ ಒಂದೇ ಕಲರ್ ಇದೀವಲ್ವಾ, ನನಗಿಂತ ವೈಟ್ ಇದ್ದಾಳ. ಲೈಟಿಂಗ್ಸ್ ಕಾಣಿಸ್ತಿದೆ ಅಲ್ಲಿ. ಫುಲ್ಲು ಫ್ರೀಯಾಗಿ ಬಿಟ್ಬಿಡಿ, ಒಂದು 1/2 hour 1 hour ಫುಲ್ ಬ್ಯಾಚುಲರ್ ಥರ ಫೀಲ್ ಆಗ್ಬೇಕು ನನಗೆ. ಅವಳನ್ನ ಎತ್ಕೊಂಡು ಶಾಪಿಂಗ್ ಮಾಡೋಕ್ಕಾಗುತ್ತಾ? ನಾನು ಹೆಲ್ಪ್ ಮಾಡ್ತೀನಿ, ನಾನು ವಿಹಮ್ಮಗೆ ಹೆಲ್ಪ್ ಮಾಡ್ತೀನಿ, ಎತ್ಕೊತೀನಿ.
ಇವತ್ತು ಸ್ವಲ್ಪ ರಂಜಿತ್ ಹೇಳ್ದಂಗೆ ಜನ ಕಡಿಮೆ ಇದ್ದರು ಲಾಸ್ಟ್ 2 ಡೇಸಿಗೆ ಕಂಪೇರ್ ಮಾಡಿದ್ರೆ. ಸೊ ನಿಧಾನವಾಗಿ ಓಡಾಡಿಕೊಂಡು ನಿಧಾನವಾಗಿ ಹೋಗೋಣ ಅಂದರೆ ನಾವು ಲಾಸ್ಟ್ 2 ಟೈಮ್ಸ್ ಹೆಂಗೆ ಅಂದರೆ ಅರಿಬರಿಲಿ ಹೋಗಿದ್ದು ಬಂದಿದ್ದು ಅದನ್ನು ಎಂಜಾಯ್ ಮಾಡಿದ ಫೀಲ್ ಇರಲಿಲ್ಲ. ಸೊ ಹಂಗಾಗಿ ಗಾಡಿ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋಗಿದ್ವಿ, 2 ಮಿನಿಟ್ಸ್ ಅಷ್ಟೇ ಆಯಿತಾ, ಆದರೂ ರಂಜಿತ್ ಬೈಕಲ್ಲೇ ಹೋಗೋಣ ಅಂತೇಳಿ ಕರ್ಕೊಂಡೋದ್ರು. ಈ ರೀತಿ ಬಲೂನ್ಸ್ ಅಂತೂ ಸಿಕ್ಕಾಪಟ್ಟೆ ಮಾರ್ತಿದ್ರು ನಿನ್ನೆ ಮೊನ್ನೆ ಕಂಪೇರ್ ಮಾಡಿದ್ರೆ. ಅಮ್ಮಗೆ ಹೋಲ್ಡ್ ಮಾಡೋದಕ್ಕಾಗಲ್ಲ, ಅವಳು ಇನ್ನೂ ಅಷ್ಟು ಆಟ ಆಡೋಂಗಿಲ್ಲ ಅಲ್ವಾ. ಸೊ ಹಂಗಾಗಿ ನಾವು ಅವಳಿಗೇನು ತೊಗೊಳ್ಲಿಲ್ಲ. ಇನ್ನೊಂದು 9th ಮಂತ್ 10th ಮಂತ್ ಆಗಿದ್ರೆ ಅವಳಿಗೆ ಆರಾಮಾಗಿ ತೊಗೋಬೋದಿತ್ತು. ಲಾಸ್ಟ್ 2 ಟೈಮ್ಸ್ ಬಂದಾಗಲೂ ನಾವು ಆಚೆಯಿಂದನೇ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಒಳಗಡೆ ಹೋಗೋದಕ್ಕೆ ತುಂಬಾ ರಶ್ ಇತ್ತು. ಇವತ್ತು ನೋಡಿ ಕಂಪ್ಲೀಟ್ ದೇವಸ್ಥಾನನೇ ಫ್ರೀಯಾಗಿತ್ತು. ಹಾಗಾಗಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಬಂದ್ವಿ. ನಿಮಗೂ ಕೂಡ ದೇವ್ರ ದರ್ಶನ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಾಯಿತು ದರ್ಶನ. ನಾವು ತುಂಬ ಹೊತ್ತು ದೇವ್ರ ಮುಂದೆನೇ ನಿಂತ್ಕೊಂಡು ಅಂದರೆ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ಈ ರೀತಿ ದೇವ್ರ ಮುಂದೆ ನೋಡೋದಕ್ಕೆ ಅವಕಾಶ ಸಿಕ್ಕಿದ್ರೆ, ಅಂದರೆ ಮುಂದೆ ನಿಂತ್ಕೊಂಡು ದೇವ್ರನ್ನ ಹತ್ರದಿಂದ ನೋಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ದೇವ್ರನ್ನೇ ಅಬ್ಸರ್ವ್ ಮಾಡ್ತಾ ಅದನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತೀನಿ. ರಂಜಿತ್ ಮುಂದೆ ಇದ್ರಲ್ವ ವಿಡಿಯೋ ಮಾಡ್ಕೊಡ್ತೀನಿ ಕೊಡು ನೀಟಾಗಿ ಅಂತೇಳಿ ಇಸ್ಕೊಂಡ್ರು. ಅವರೇ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದು ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಹೋಗೋ ಟೈಮಲ್ಲೇ ಮಂಗಳಾರತಿ ಎಲ್ಲ ನಡೀತಿತ್ತು. ಆ ಮಂಗಳಾರತಿ ಮುಗ್ದು ಇನ್ನೊಂದು ಮಂಗಳಾರತಿ ಆಗೋವರೆಗೂ ನಾವು ಅಲ್ಲೇ ಇದ್ವಿ. ಅಂದರೆ ಫ್ರೀಕ್ವೆಂಟಾಗಿ ಮಂಗಳಾರತಿ ಮಾಡ್ತಾನೆ ಇರ್ತಾರೆ, ಬಿಕಾಸ್ ಜನಗಳು ಬರ್ತಾನೆ ಇರ್ತಾರಲ್ವ ಜಾತ್ರೆ ಟೈಮಲ್ಲಿ. ಆ್ಯಂಡ್ ವಿಹಮ್ಮ ಕೂಡ ನೋಡಿ ಎಷ್ಟು ಆರಾಮಾಗಿದ್ಲು ಗೊತ್ತಾ. ನನಗೆ ಇವಳು ಎಲ್ಲನ ಹೋದಾಗ ಹಂಗೆ ಕೂಲಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಮದುವೆಲಿ ಹತ್ತಿದ್ಲಲ್ಲ ಆ ರೀತಿ ಮಾತ್ರ ಅಳಬಾರ್ದು. ಅವಳು ಕಾಮಾಗಿದ್ರೇ ನನಗೆ ಇಷ್ಟ ಆಗೋದು, ಇಲ್ಲಾಂದರೆ ಏನು ಕಳ್ತಿದ್ದಾಳೆ ಅಂತ ಸುಮ್ಮನೆ ಫ್ರಸ್ಟ್ರೇಟ್ ಆಗಿಬಿಡ್ತೀವಿ ನಾವು ಕೂಡ. ಮೊನ್ನೆ ಎಲ್ಲ ಇಲ್ಲೆಲ್ಲ ಕೆಂಡ ತುಳಿಬೇಕಾದ್ರೆ ಎಷ್ಟು ರಶ್ ಇತ್ತು, ನಂಗೆ ರೀಲ್ಸ್ ತುಂಬ ಬರ್ತಾನೆ ಇತ್ತು ಸ್ಕ್ರೋಲ್ ಮಾಡಬೇಕಾದ್ರೆ ಅಂದಳ್ಳಿ ಜಾತ್ರೆದು. ಇವತ್ತು ನೋಡಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ವಿಹಮ್ಮಗೆ ಏನಾದರೂ ಟಾಯ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ನಿನ್ನೆ ಮೊನ್ನೆ ನಾವೇನು ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಎಲ್ಲ ತಗು ಜನ ಅಂತೇಳಿ. ಇಲ್ಲಿ ಒಂದು ಸ್ವಲ್ಪ ಟಾಯ್ಸ್ನ ನೋಡ್ತಾ ಇದ್ದೀವಿ. ಇಲ್ಲಿ ಡಕ್ ಥರ ಇದೆಯಲ್ವ ಆ ಥರದ್ದು ತೊಗೊಳ್ಳೋಣ, ಸಾರಿ ಡ್ರಮ್ ಥರ ಇದೆಯಲ್ಲ ಆ ಥರದ್ದು ತೊಗೊಳ್ಳೋಣ ರೀ ಅಂತ ಹೇಳಿ ಈಗ ಇದೇನೆ ಇದನ್ನು ತೊಗೋತಾ ಇದ್ದೀವಿ. ಮುಂಚೆ ತೋರಿಸಿದ್ರು ರಂಜಿತ್, ಅದನ್ನು ನಾವು ಕೈಯಲ್ಲಿ ಹಿಂಗೆ ಅಂತಲೇ ಇರಬೇಕಂತೆ. ಇದಾದರೆ ಲೈಕ್ ನಾವು ಕೀ ಕೊಟ್ಬಿಟ್ಬಿಟ್ರೆ ಅದು ಸ್ವಲ್ಪ ಹೊತ್ತು ಈ ರೀತಿ ಸೌಂಡ್ ಮಾಡುತ್ತೆ. ಅವಳು ಗೊತ್ತಲ್ವ ಆಚೆ ಬಂದರೆ ನಿಮಗೆ ಫುಲ್ಲು ಸೈಲೆಂಟಾಗಿರ್ತಾಳೆ, ಒಂದು ಸ್ಮೈಲ್ ಕೂಡ ಮಾಡಲ್ಲ. ನಾವೇ ಫೋರ್ಸ್ ಮಾಡಿ ಅವಳನ್ನ ನಗಿಸ್ಬೇಕು. ಆ್ಯಂಡ್ ಸುಮಾರಷ್ಟು ಜ್ಯುವೆಲ್ಸ್ ಇದ್ರು. ನನಗಂತೂ ಮುಂಚೆ ರೀತಿದೆಲ್ಲ ಅಂದರೆ ಕ್ರೇಜ್ ಇತ್ತು ಜ್ಯುವೆಲರಿ ಆ್ಯಂಡ್ ಜುಮ್ಕದೆಲ್ಲನೂ. ಈಗಂತೂ ಅದೆಲ್ಲ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಈಗೆಲ್ಲೇ ಹೋದರೂ ಬರೀ ವಿಹಮ್ಮಗೆ ಏನು ತೊಗೊಳ್ಳೋಣ ಅಂತ ಅನಿಸುತ್ತೆ. ನಾನು ಇನ್ನೊಂದು ಯೂಸು ಮಾಡಲ್ಲ, ಎಷ್ಟೊಂದು ಇದೆ ಇವಾಗ ಆರ್ಟಿಫಿಷಿಯಲ್ ಜ್ಯುವೆಲರಿ, ಬಟ್ ಯಾವುದು ನಾನು ಯೂಸೇ ಮಾಡಲ್ಲ. ಜಸ್ಟ್ ಮಾಂಗಲ್ಯ ಚೈನ್ ಒಂದು ಹಾಕಿರ್ತೀನಿ ಅಷ್ಟೇ. ಮಕ್ಕಳಿಗಂತೂ ಕಿಚನ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ಅವಳಿಗೇನು ನಾವು ತೊಗೊಳಕ್ಕಾಗಲಿಲ್ಲ. ಅವಳು ಆಟಾಡಂಗೆ ಆಗಬೇಕು, ಅವಾಗಾದರೆ ಆ ಥರದ್ದೆಲ್ಲ ಪರ್ಚೇಸ್ ಮಾಡ್ಬೋದು. ಅಷ್ಟೊತ್ತಿಗೆ ಇನ್ನೂ ಸುಮಾರಷ್ಟು ಜಾತ್ರೆಗಳು ಬರ್ತವೆ. ಬಗಲುಗುಂಟೆ ಜಾತ್ರೆ ಬರುತ್ತೆ, ಆ್ಯಂಡ್ ನಮ್ಮ ಸೈಡ್ ಜಿಲ್ರುಗುಂಟೆ ಜಾತ್ರೆಗಳಂತೆ ಇನ್ನೂ ಜಾತ್ರೆಗಳು ಬರ್ತಾನೆ ಇರ್ತವೆ. ಆ್ಯಂಡ್ ಟ್ಯಾಟೋ ಹಾಕ್ತಿದ್ರು ಆಯಿತಾ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಬ್ಯಾಂಗಲ್ಸ್ ಅಂತೂ ತುಂಬಾ ಚೆನ್ನಾಗಿದ್ವು. ನಾನೊಂದು ಜೊತೆ ಬಳೆ ತೊಗೊಂಡೆ, ತೋರಿಸ್ತೀನಿ ನಾನು ಮನೆಗೆ ಹೋದ್ಮೇಲೆ ಯಾವ ರೀತಿ ತೊಗೊಂಡೆ ಅಂತ. ತುಂಬ ಇಷ್ಟ ಆಯಿತು. ಇನ್ನು ನನಗೂ ಒಂದೇನಾದರೂ ಗುರ್ತಿಗಿರಲಿ ಅಂಥೇಳಿ ತೊಗೊಂಡಿದ್ದು. ವಿಹಮ್ಮಗೆ ಜಸ್ಟ್ ಆ ಟಾಯ್ನ ತೊಗೊಂಡ್ವಿ ಅಷ್ಟೇ. ನೆಕ್ಸ್ಟ್ ಊಟಕ್ಕೆ ನಾವು ಅಲ್ಲೇ ಅಯೋಧ್ಯ ಪ್ಯಾಲೇಸ್ ಅಂತ ಇದೆ, ಅಂದ್ರಳ್ಳಿ ಸೈಡಲ್ಲಿ ಯಾರಾದರೂ ವ್ಲಾಗ್ ನೋಡ್ತಿದ್ರೆ ಗೊತ್ತಿರುತ್ತೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಡು. ನಾನೇನಾದರೂ ವೆಜ್ ಐಟಮ್ಸಲ್ಲಿ ಆಚೆ ಕಡೆ ಆರ್ಡ್ರ್ ಮಾಡ್ತಿದ್ದೀನಿ ಅಂದರೆ ಈ ಹೋಟ್ಲೇ ಪ್ರಿಫರ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದು ರಂಜಿತ್ ವೆಜ್ ಸೂಪ್ ಆರ್ಡ್ರ್ ಮಾಡಿದರು ಆಯಿತಾ, ಕ್ಯಾಬೇಜ್ ವೆಜ್ ಸೂಪ್ ಅಂತ ಅನಿಸುತ್ತೆ. ನಾನು ಟೇಸ್ಟ್ ಮಾಡಿದೆ, ಅವರಿಬ್ಬರು ಒಂದು ಆರ್ಡ್ರ್ ಮಾಡಿ ಬೈ 2 ಹೇಳಿದರು. ವಿಹಮ್ಮ ಆರಾಮಾಗಿ ಮಲಗಿದ್ಲು, ಅವಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ. ಸೋಫಾ ಮೇಲೆ ಹಾಕು ಅಂತಂದ್ರು ರಂಜಿತ್, ಬಟ್ ಅಲ್ಲಿ ಕಂಫರ್ಟಬಲ್ ಇರಲ್ಲ, ಅವಳು ತೊಡೆ ಮೇಲೆ ಮಲ್ಕೊಳ್ಳಿ ಬಿಡಿ ಅಂತೇಳಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ. ಆ್ಯಂಡ್ ನಾವು ಕೂಡ ವೆಜ್ ಹೋಟ್ಲಿಗೆ ಹೋದರೆ ಜಾಸ್ತಿ ಹೊತ್ತು ಇರಲ್ಲ, ಮ್ಯಾಕ್ಸಿಮಮ್ ಅಂದರೂ ಒಂದು 1/2 ಅವರ್ ಅಷ್ಟೇ. ನಾನ್ ವೆಜ್ ಹೋಟ್ಲಿಗೆ ಹೋದರೆ ಸುಮ್ಮನೆ ಆರ್ಡ್ರ್ ಮಾಡ್ಕೊಂಡು ಟ್ರೈ ಮಾಡೋಣ ಅಂತೇಳಿ ತಿಂತಾನೆ ಇರ್ತೀವಿ. ವೆಜ್ ಹೋಟ್ಲಿಗೆ ಹೋದರೆ ಜಸ್ಟ್ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಚಿಕನ್ ಇಷ್ಟನಾ ನಿಮಗೆ ಅಂತ ಕೇಳ್ತಾ ಇರ್ತೀರಾ? ಹೌದು, ನನಗೆ ಚಿಕನ್ ಇಷ್ಟ. ನಾನು ನಾನ್ ವೆಜ್ಜಲ್ಲಿ ಚಿಕನ್ ಬಿಟ್ಟರೆ ನಾನು ಯಾವುದು ಅಷ್ಟು ಇಷ್ಟಪಡಲ್ಲ. ಯಾವಾಗಲೂ ಮಾಡ್ತಿರ್ತೀರಲ್ವ ಅಂತ ಕೇಳ್ತಿದ್ರಿ ಒಬ್ಬರು ಕಮೆಂಟಲ್ಲಿ, ಹಾಗಾಗಿ ಹೇಳಿದ್ದೀನಿ. ಆ್ಯಂಡ್ ವೆಜ್ ಸೂಪ್ನ ನಾನು ಟ್ರೈ ಮಾಡಿದೆ. ನಾನು ಮೊದಲೇ ಹೇಳಿದೆ ನನಗೆ ಸೂಪ್ ಎಲ್ಲ ಬೇಡ, ಚಿಕನ್ ಸೂಪರೇ ನಂಗೆ ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟರು ಆಯಿತಾ. ಕುಡ್ದೆ ನೋಡಿದೆ, ನಾನು ಹೇಳ್ತಿದ್ದೆ ಇದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೋಬೇಕಾ, ಸೇಮ್ ಬಿಸಿನೀರು ಕುಡ್ದಂಗಿದೆ ಅಂತ ಹೇಳಿ. ಅವ್ರು ಅದಕ್ಕೆ ನಗ್ತಾಯಿದ್ರು. ಅವ್ರು ಇನ್ನೇನು ದುಡ್ಡು ಕೊಟ್ಟು ಆರ್ಡ್ರ್ ಮಾಡಿದ್ದಾರೆ ಅಂತ ಅಂದಮೇಲೆ ಅವ್ರು ಖಾಲಿ ಮಾಡೇ ಮಾಡ್ತಾರೆ. ಹಂಗಾಗಿ ಅದನ್ನು ಅವ್ರಿಗೆ ಕೊಟ್ಟೆ, ನೀವೇ ತಿನ್ನಿ, ನೀವೇ ಕುಡೀರಿ ಅಂತೇಳಿ. ಆ್ಯಂಡ್ ನಾನು ಫ್ರೈಡ್ ರೈಸ್, ಗೋಬಿ ಆ್ಯಂಡ್ ಫ್ರೆಂಚ್ ಫ್ರೈಸ್ ಇದು ಕಾಂಬೋ ಬರುತ್ತೆ, ಇದನ್ನು ಒಂದು ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನು ಯಾವಾಗನ ಬಂದರೆ ಮೆಜಾರಿಟಿ ಟೈಮ್ ಇದನ್ನೇ ಆರ್ಡ್ರ್ ಮಾಡೋದು, ಇಲ್ಲಾಂದರೆ ಮಸಾಲೆ ದೋಸೆ ಆರ್ಡ್ರ್ ಮಾಡ್ತೀನಿ. ಮಸಾಲೆ ದೋಸೆ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆಲೂಕ್ಸ ಟೈಮಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಈ ಹೋಟ್ಲಲ್ಲಿ ಫಸ್ಟ್ ಟೈಮ್ ಹಾಕ್ಸಿದ್ವಿ ಮನೆಗೆ ಬರಬೇಕಾದ್ರೆ. ಆವಾಗ ನಾನು ಮಸಾಲೆ ದೋಸೆ ಟೇಸ್ಟ್ ಮಾಡಿದ್ದೆ ಆಯಿತಾ. ಅವಾಗಲಿಂದ ನನಗೆ ಹೋಟ್ಲಿಗೆ ಹೋದರೆ ಮಸಾಲೆ ದೋಸೆ ತುಂಬಾ ಇಷ್ಟ ಆಗುತ್ತೆ, ಬೇರೆ ಟ್ರೈ ಮಾಡಬೇಕು ಅಂತ ಮನಸ್ಸೇ ಬರಲ್ಲ. ಇನ್ನು ಇಷ್ಟು ನಾನೇ ತಿನ್ನೋದಕ್ಕಾಗಲ್ಲಲ್ವಾ, ಹಾಗಾಗಿ ನೀವು ಕೂಡ ಸ್ವಲ್ಪ ತಿನ್ನಿ ಅಂತೇಳಿ ಇಬ್ಬರು ಶೇರ್ ಮಾಡಿಕೊಂಡೆ ಊಟ ಮಾಡಿದ್ವಿ. ಏನಾದರೂ ಡೆಸರ್ಟ್ ತಿನ್ನೋಣ ಬೇಕ್ರಿ ಹತ್ರ ಸ್ಟಾಪ್ ಹಾಕಿ ಅಂತ ಅಂದ್ಕೊಂಡ್ವಿ, ಬಟ್ ಆಲ್ರೆಡಿ ನಮ್ಮ
ನಮಗೆ ಹೊಟ್ಟೆ ತುಂಬಿತ್ತು. ರಂಜಿತ್ಗೆ ಹೊಟ್ಟೆ ತುಂಬಿಲ್ಲ ಅಂತ ಅನ್ಸುತ್ತೆ, ಬರೀ ಸೂಪು ಆ್ಯಂಡ್ ಸ್ವಲ್ಪನೇ ಅವ್ರು ನನ್ನಲ್ಲಿ ಶೇರ್ ಮಾಡ್ಕೊಂಡು ತಿಂದಿದ್ದು. ಏನಕ್ಕಮ್ಮ ಅದು ನಿಂದು ಹೊಸ ಕಾಯ? ನಾನು ಒಂದು ಜೊತೆ ಬಳೆ ತೊಗೊಂಡೆ. ಈ ನಮಗೆ ಬಳೆ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ದೊಡ್ಡದಾಗಿದೆ ಅವಳು. ಸುಮ್ಮನೆ ನೆನಪಿಗಿರಲಿ ಅಂತ ತಗೊಂಡೆ, ಬಟ್ ಇದು ಚೆನ್ನಾಗಿದೆ. ಸ್ವಲ್ಪ ಲೂಸ್ ಇರೋ ಬ್ಯಾಂಗಲ್ಸೇ ತೊಗೊಂಡೆ. ನನಗೆ ಫ್ರೀಯಾಗಿರಬೇಕು ಬ್ಯಾಂಗಲ್ಸ್ ಕೂಡ, ತುಂಬ ಗುತ್ನಾಗೆಲ್ಲ ಬಳೆಗಳು ಇಷ್ಟ ಆಗಲ್ಲ. ಮದುವೆ ಟೈಮಲ್ಲಿ ಹಾಕ್ಕೊಂಡೆ, ನನಗೆ ಗೊತ್ತಲ್ಲ ಎಷ್ಟು ಹಿಂಸೆ ಆಗಿತ್ತು ಅಂತೇಳಿ. ನನಗೆ ಆರ್ಟಿಫಿಷಿಯಲ್ ಅದು ಹಾಕ್ಕೊಂಡ್ರೆ ಇನ್ನೊಂದು ಗುಳ್ಳೆಗಳೆಲ್ಲ ಅಲರ್ಜಿ ಥರ ಆಗುತ್ತೆ, ನೀವೇ ನೋಡಿರ್ತೀರ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಾಳೆ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್.